Good morning, students. So, trigonometric function. In the trigonometric function, we are studying that is trigonometric function of sum of two angles. So, multiple angles, for example, sin 2x, cos 2x, tan 2x, sin 3x, cos 3x, tan 3x. So, we have listed all the formulas. So, one thing you have to do. So you have to write all the formulas whatever I have listed. Finally, after discussing how we got that, after the deriving them, ಅವು ಡೆರೈವ್ ಮಾಡಿದ ಕೂಡ ಯಾವ್ಯಾವ ಫಾರ್ಮುಲಾ ಲಿಸ್ಟ್ ಮಾಡಿ ನೋಡ್ರಿ ಅವೆಲ್ಲ ಒಂದ ಕಡೆ ಲಿಸ್ಟ್ ಇರ್ಬೇಕು. ಸೊ ಯು ಹ್ಯಾವ್ ಟು ಸೆಂಡ್ ಮೀ. ಸೊ ಎಲ್ಲ ಒಂದ ಕಡೆ ಫಸ್ಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಫಾರ್ ಸ್ಟ್ಯಾಂಡರ್ಡ್ ಆಂಗಲ್ಸ್ 0 degree, 30 degree, 90 degree, 45 degree, 60, 90, 180, 270, 360 ಇವು ಕೊಡೋದು. ನೆಕ್ಸ್ಟ್ ಸೈನ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಯಾವ್ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ನಾಗ ಯಾವ್ಯಾವ ಪಾಸಿಟಿವ್ ಅದಾವ, ಸೆಕೆಂಡ್ ಕ್ವಾಡ್ರೆಂಟ್ ನಾಗ ಯಾವ್ಯಾವ ಪಾಸಿಟಿವ್ ಅದಾವ, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಯಾವ್ಯಾವ ಪಾಸಿಟಿವ್ ಅದಾವ. ಸೊ ಅವು ನೆಗೆಟಿವ್ ಇದ್ದಂದ್ರೆ ನೆಗೆಟಿವ್ ಹೇಳ್ಬೇಕು, ಪಾಸಿಟಿವ್. ನೆಕ್ಸ್ಟ್ ಅಲೈಡ್ ಆಂಗಲ್ಸ್, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಫಾರ್ ಅಲೈಡ್ ಆಂಗಲ್ minus theta, 90 minus theta, 90 plus theta, 180 minus theta, 180 plus theta, 270 minus theta, 270 plus 360 plus theta, 360. ಮತ್ತು ಅವ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ ಒಂದಿಷ್ಟು ನೋಟ್ ಬರ್ದೇನೆ, ಅವು ಸದ್ಯಕ್ಕೆ ಒಂದ ಕಡೆ ಇರಬೇಕ್ರಿ. ಯು ಹ್ಯಾವ್ ಟು ಸೆಂಡ್ ಥ್ರೂ ದಿ ವಾಟ್ಸ್ಆಪ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಕಾಲ್ ಮೀ, ಆಸ್ಕ್ ದಿ ಡೌಟ್ಸ್ ರಿಗಾರ್ಡಿಂಗ್ ದಟ್. ಹೌದ್ರಿ? So today we are discussing about how to express that sum of the function as a product of function, product to the sum. Sum ಇದ್ದದನ್ನ ಪ್ರಾಡಕ್ಟ್ ನಾಗ ಬರೀದ್ರಿ, ಪ್ರಾಡಕ್ಟ್ ಇದ್ದದನ್ನ ಸಮ್ ದಾಗ ಬರೀಯೋದನ್ನ ಕಲಿ. ಫಸ್ಟ್ ಸೊ ನಾ ಏನ್ ತಗೋತೀನಿ, ನನಗೆ ಆಲ್ರೆಡಿ ಗೊತ್ತಿದ್ದದ ಫಾರ್ಮುಲಾ ತಗೋತೀನಿ. sin x plus y, sin x minus y ಇವು ಎರಡನ್ನೂ ಸಾಲ್ವ್. ಆಮೇಲೆ cos x plus y, cos x minus y ಆಮೇಲೆ ಡಿಸ್ಕಷನ್. ಸೊ ಫಸ್ಟ್ we know that sin x plus y is equal to what we have, that is sin x cos y plus cos x sin y. So either next sin x minus y, x minus y is equal to ಏನೈತಿ, sin x minus y ಅಂದ್ರೆ sin x cos y minus cos x sin y, sin y. So let me name it as a 1. ಇದಕ್ಕೇನ ಅನ್ನೋಣ್ರಿ 1 ಅನ್ನೋಣ್ರಿ, ಇದಕ್ಕೇನ ಅನ್ನೋಣ್ರಿ 2 ಅನ್ನೋಣ. ಸೊ ನಮಗೆ ಏನ್ ಬೇಕಾಗಿತ್ರಿ, ಸಮ್ ಆರ್ ಡಿಫರೆನ್ಸ್ ಏನಿದೆ. ಫಸ್ಟ್ ಸಮ್ ಇವೆರಡು ಕೂಡಿಸೋಣ, adding 1 and 2, adding 1 and 2 ಎರಡು ಕೂಡಿಸ್ರಿ ಏನಾಗುತ್ತೆ, sin x plus y plus sin x minus y, x minus y is equal to ಏನಾಗುತ್ತೆ ನೋಡಿ, cos x sin y, cos x sin y. ಕೂಡಿಸಿದ್ರೆ ಪ್ಲಸ್ ಐತ್ರಿ ಮೈನಸ್ ಐತ್ರಿ ಹೋಗುತ್ತೆ, ಎಷ್ಟು ಉಳಿತೈತಿ, sin x cos y, sin x cos y ಅಂದ್ರೆ 2 times of sin x cos y, sin x cos y. ಇದು sum of two angles. one angle ತಗೊಳ್ಳಿ, let me consider it as a single angle, that is x plus y is equal to a angle. So x minus y is equal to ಏನಂದ್ರೆ b. ಆಯ್ತು, ಇದು sin a plus sin b ಆಯ್ತು, sin a plus sin b. ಬಟ್ ಇಲ್ಲಿ ಏನೈತಿ, x ಮತ್ತು y ಬರುತ್ತೆ. ಅಂದ್ರೆ ಈ a x ಮತ್ತು y ಕಂಡುಹಿಡಿಯಬೇಕು. ಎರಡು ಈಕ್ವೇಷನ್ ಸಿಕ್ಕುರಿ, ಎರಡು ಈಕ್ವೇಷನ್ ಸಾಲ್ವ್ ಮಾಡಿ x y ಕಂಡುಹಿಡಿದಿವಿ ಅಂದ್ರೆ ನಮಗೆ ಸಮ್ ಆಫ್ ದಿ ಟು ಫಂಕ್ಷನ್ sin a plus sin b ಇತ್ತು ಅಂದ್ರೆ ಪ್ರಾಡಕ್ಟ್ ನಾಗ ಹೆಂಗೆ ಬರೀಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ನೋಡಿ, ಈಗ ಇವೆರಡನ್ನು ಸಾಲ್ವ್ ಮಾಡೋಣ. ಇವೆರಡು ಎಡಿಷನ್ ಮಾಡಿದ್ರೆ ಏನಾಗುತ್ತೆ, ಕೂಡಿಸ್ರಿ, y get ಕ್ಯಾನ್ಸಲ್ ಆಗುತ್ತೆ, 2x is equal to a plus b addition ಮಾಡಿ, a plus b, y get cancel, x is equal to a plus b divided by 2y.
ಎಕ್ಸ್. ಸೊ ಇನ್ನೇನ್ ಮಾಡ್ರಿ, ಕಳೆದ್ರಿ ಅಂದ್ರೆ ಏನಾಗುತ್ತೆ, ದಟ್ ಈಸ್ 2y. ಎಕ್ಸ್ ಹೋಗ್ಬಿಡ್ತೈತಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, y ಏನಾಗುತ್ತೆ ಪ್ಲಸ್ ಆಗುತ್ತೆ, ಅಂದ್ರೆ 2y is equal to a minus b. a minus, then y is equal to a minus b divided by 2. a minus b divided by 2. x ಸಿಕ್ತ್ರಿ, y ಸಿಕ್ತ್ರಿ, ಇವೆರಡು ಎಲ್ಲಿ ಹಾಕ್ಬೇಕ್ರಿ, in this equation. ಇದಕ್ಕೆ ಏನಂತೀವಿ, 3 ಅಂತ ಹೇಳ್ತೀವಿ. 3 ದಾಗ ಹಾಕ್ರಿ, x plus y ಅಂದ್ರೆ ಏನು, a sin a, ಹೌದ್ರಿ, ಪ್ಲಸ್ sin b is equal to 2 times of sin x ಅಂದ್ರೆ ಏನು ಐತ್ರಿ, a plus b divided by 2. a plus b divided by 2 into, so cos into cos y ಅಂದ್ರೆ ಏನೈತಿ, a minus b divided by 2. a minus b divided by 2. a minus b divided by 2. So that is sin a plus sin b is equal to 2 times of sin a plus b divided by 2 into cos a minus b divided by 2. So that is equal to sin a plus sin b is equal to 2 times of sin a plus b. ನೋಡ್ರಿ, ಸೈನ್ ಎರಡು ಸೈನ್ ಇತ್ತು, ನಡುವೆ ಎಡಿಷನ್ ಇತ್ತು, ಅಂದ್ರೆ sin a plus sin b ಅಂದ್ರೆ 2 times of sin a plus b divided by 2 into sin cos a minus b divided by 2. cos a minus b divided by 2. So this is the formula when we have to write sum into product. sum ಇದ್ದದನ್ನ ಪ್ರಾಡಕ್ಟ್ ನೇ ಬರೀಬೇಕಾದ್ರೆ ನೋಡ್ರಿ, ಎರಡು ಸೈನ್ ಇದ್ದು ನಡುವೆ ಪ್ಲಸ್ ಇದ್ರೆ ಫಸ್ಟ್ ಸೈನ್ ಬರ್ತದೆ, sin a plus b divided by 2 cos a minus b divided. ಇವು ಎರಡು ಫಿಕ್ಸ್, a plus b by 2 a minus b by 2. ಸೊ ಫಸ್ಟ್ ಅಡಿಷನ್. ಈಗ ನೆಕ್ಸ್ಟ್ ಏನ್ ಮಾಡೋದ್ರಿ, ಸಬ್ಸ್ಟ್ರಾಕ್ಷನ್ ಮಾಡೋದ್ರಿ. ಸೊ if adding, now we have to subtract. ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಸೊ subtracting 1 and 2, subtracting 1 and 2, 1 ಮತ್ತು 2 ನ ಕಳೆಯಿರಿ. So that is 1 minus 2 ಆಗಿದೆ, ಅಂದ್ರೆ sin x plus y minus sin x minus y, x minus y is equal to ಆಯ್ತು, ಮೈನಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಇದು ಪ್ಲಸ್, ಇದು ಕ್ಯಾನ್ಸಲ್ ಆಯ್ತು. ಈಗ ಏನು ಉಳಿತು, 2 times of first cos x cos y, sorry cos x ಏನೈತ್ರಿ, sin y, cos x sin y, ಇದಕ್ಕೆ ಏನು ಅಂದ್ರೆ 3. ರಿಮೈನಿಂಗ್ ಸೇಮ್, a x plus y ಅಂದ್ರೆ a, x minus y ಅಂದ್ರೆ b, x ಅಂದ್ರೆ a plus b by 2, y ಅಂದ್ರೆ a minus b by 2. ಅವಾಗ ಏನಾಗುತ್ತೆ ಇಲ್ಲಿ, so that is equal to y is equal to a minus b divided by 2. Then sin a minus sin b is equal to 2 times of first ಏನ್ ಬರುತ್ತೆ, cos x a plus b divided by 2 into sin a minus b divided by 2. So this is right. So from 3, so difference ಏನು ಬಂತ್ರಿ, ಅದನ್ನ ಇಲ್ಲಿ ಲಿಸ್ಟ್ ಮಾಡೋದ್ರಿ, sin a minus sin b ಅಂದ್ರೆ ಡಿಫರೆನ್ಸ್ ಇರ್ತಂತ ಏನ್ ಬರ್ತೈತ್ರಿ, ಫಸ್ಟ್ 2 times cos ಫಸ್ಟ್ ಬರ್ತೈತಿ. ಫಸ್ಟ್ ಬಂದದಕ್ಕೆ ಏನಿರ್ತೈತ್ರಿ, a plus b divided by 2 into second sin automatically change ಆಗುತ್ತೆ, a minus b divided by 2. ಸೊ ಇಲ್ಲಿ ಲಕ್ಷ ಇಟ್ಕೋದ್ರಿ, ಎರಡು ಸೈನ್ ಅದಾವು, ಪ್ಲಸ್ ಇತ್ತಂದ್ರೆ ಫಸ್ಟ್ ಸೈನ್ ಬರ್ತೈತ್ರಿ, ಮೈನಸ್ ಇತ್ತಂದ್ರೆ ಫಸ್ಟ್ ಕಾಸ್ ಬರ್ತೈತ್ರಿ. ಎರಡು ಸೈನ್ ಇದ್ದಾಗ ಸೈನ್ ಕಾಸ್ ಫಿಕ್ಸ್, ಇವ್ ನೆನ್ಪಿಡ್ಬೋದು. ಎರಡು ಸೈನ್ ಇದ್ದು ಅಂದ್ರ ಸಮ್ ಎರಡು ಸೈನ್ ದಾಗ ಇದ್ದು ಅಂದ್ರ ಅವು ಪ್ರಾಡಕ್ಟ್ ನಾಗ ಏನಾಗುತ್ತೆ, ಒಂದು ಸೈನ್
ಕಾಸ್. ಫಸ್ಟ್ ಸೈನ್ ಬರ್ತದೆ, ಕಾಸ್ ಬರ್ತದೆ, ಅದು ಎದ್ರ ಮೇಲೆ ಡಿಪೆಂಡ್ ರೀ? ಸೈನ್. ಪ್ಲಸ್ ಇತ್ತಂದ್ರೆ ಫಸ್ಟ್ ಸೈನ್ ಬರ್ತೈತಿ, ಮೈನಸ್ ಇತ್ತಂದ್ರೆ ಫಸ್ಟ್ ಕಾಸ್. ಫಸ್ಟ್ ಬರೋದಕ್ಕೆ a ಪ್ಲಸ್ ಬಿ ಡಿವೈಡೆಡ್ ಬೈ 2 ಇರ್ತೈತಿ, ಸೆಕೆಂಡ್ ಬರೋದಕ್ಕೆ a ಮೈನಸ್ ಬಿ ಡಿವೈಡೆಡ್ ಬೈ 2 ಫಿಕ್ಸ್ ಅಲ್ಟರ್ನೇಟಿವ್. ಹೌದ್ರಿ? ಸೊ ನೆಕ್ಸ್ಟ್ ಇದು ಸೈನ್ ಆಯ್ತು, ಇದು ಕಾಸ್ ಬರೋದು. Next we come to the cos. Cos x plus y. Cos x plus y ಅಂದ್ರೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಿಮಗೆ. Cos x plus y is equal to cos x cos y minus sin x sin y. So ಇದಕ್ಕೆ ಏನಂತೀವಿ ನಾವು? 1 ಅಂತೀವಿ. ಹೌದ್ರಿ? ನೆಕ್ಸ್ಟ್ cos x minus y ಆಲ್ರೆಡಿ ಡೆರೈವ್ ಮಾಡಿದ್ವಿ. x minus y is equal to ಏನು? cos x minus y ಅಂದ್ರೆ cos x cos y plus sin x sin y. Name it as an 2. ಇವೆರಡು ಈಕ್ವೇಷನ್ ಬರುತ್ತೆ. ಇವೆರಡನ್ನು ಏನು ಮಾಡಬೇಕ್ರಿ? ಆಡಿಂಗ್ 1 and 2. adding 1 and 2, 1 ಮತ್ತು 2 ನ ಎರಡು ಕೂಡಿಸುದ್ರಿ. ಕೂಡಿಸ್ರಿ cos x plus y plus cos x minus y. cos x plus y plus cos x minus y is equal to cancel ಆಗುತ್ತೆ. ಇನ್ನೇನು ಉಳಿದ್ರಿ? 2 times of cos x cos y. 2 times of. ಹೌದು? 2 times. ಇವು ಹೋಗ್ಬಿಡ್ತಾವ, ಇವೆರಡು ಉಳಿತಾವ. ಕೂಡಿಸಿದ್ರೆ ಸೇಮ್ ಅಲ್ಲ ಅಂದ್ರೆ 2 times. ಅದು ಈಗ ಏನ್ ಕನ್ಸಿಡರ್ ಮಾಡೋದು? ಇಲ್ಲಿ ಸಮ್ ಆಫ್ ಆಂಗಲ್ ನಮಗೆ ಬೇಕಾಗಿದೆ, ಸಮ್ ಇಂಟು ಪ್ರಾಡಕ್ಟ್. ಬಟ್ ಇಲ್ಲಿ ಇರುವುದು, ಸೊ ಸಮ್ ಇರುವುದು ಒಂದೇ ಆಂಗಲ್, ಇದು ಒಂದೇ ಆಂಗಲ್, ಇಲ್ಲಿ ಎರಡು ಆಂಗಲ್ ಅಲ್ಲ. ಅದನ್ನ ಏನ್ ಮಾಡೋದ್ರಿ? ಒಂದೇ ಆಂಗಲ್. x plus y is equal to a ಅನ್ಕೊಳ್ಳೋದ್ರಿ, x minus y is equal to ಏನು ಅನ್ಕೊಳ್ಳೋದ್ರಿ? b ಅನ್ಕೊಳ್ಳೋದು. ಹೌದ್ರಿ? ಸೊ x ಬೇಕಾಗಿತ್ತು ನಿಮಗೆ, x ಬೇಕಾಗಿತ್ತು, ಇಲ್ಲಿ y. x ಏನಾಗುತ್ತೆ? ಎರಡು ಕೂಡಿಸಿದ್ರೆ ಆಲ್ರೆಡಿ ಡೈರೆಕ್ಟ್ ಗೊತ್ತೈತ್ರಿ, ಆಗ a plus b divided by 2 ಆಗುತ್ತೆ. y ಏನಾಗುತ್ತೆ? a minus b divided by 2 ಆಗುತ್ತೆ. ಆಗಲೇ ಸಾಲ್ವ್ ಮಾಡಿವ್ರಿ ನಾವು, ಸಬ್ಸ್ಟಿಟ್ಯೂಟ್ ಮಾಡಿ. that is equal to cos a plus cos b is equal to 2 times of cos a plus b divided by 2 cos a minus b divided by 2 a minus b divided by 2. So these are the formula. Cos a plus cos b is equal to 2 times of cos a plus b divided by 2 into cos a minus b divided by 2. So this is the formula. So ಹೊಸ ಫಾರ್ಮುಲಾ ಏನು ಬಂದ್ರಿ? cos a plus cos b ಅಂದ್ರೆ ಎರಡು cos ಇದ್ದು ನಡುವೆ ಪ್ಲಸ್ ಇತ್ತು ಅಂದ್ರೆ ಎರಡು cos ಎ ಬರ್ತವೆ. 2 times of cos a plus b divided by 2 into cos a minus b divided by a divided by 2. So that is sum into product. sum ಇದ್ದಾಗ ಎರಡು cos ಇತ್ತು ಅಂದ್ರೆ ಇಲ್ಲಿ ಎರಡು cos ಬರ್ತವೆ. 2 times of cos a plus b divided by 2 cos a minus b divided by 2. very important formula ರೀ. ಇವು ನೆನಪಿಡಲೇಬೇಕು, ನಿಮಗೆ ಬೇಕಾದವು. ಡೆರಿವೇಟಿವ್ ಮಾಡುವಾಗ ಸಮ್, ಪ್ರಾಡಕ್ಟ್, ಕನ್ವರ್ಷನ್ ಇರೋದವ್ರು ಬೇಕಾಗುತ್ತೆ. ನೆಕ್ಸ್ಟ್ ಇದು ಇನ್ನೇನು ಮಾಡೋದಕ್ಕೆ ಕೂಡಿಸಿದೆ. ನೆಕ್ಸ್ಟ್ ಕಳಿದು ಅಂತ ನೋಡೋಣ. ಸೊ ಕಳಿ subtracting 1 and 2. So that is subtracting 1 minus 2. Subtracting 1 and 2. 1 and 2. Subtract ಮಾಡ್ರಿ 1 ಮತ್ತು 2 ನ. That is cos x plus y minus cos x minus y. X minus y is equal to
ಕಳಿಬೇಕು, ಹೌದ್ರಿ? ಕಳಿಬೇಕು ಅಂದ್ರೆ ಮೈನಸ್ ಆಗುತ್ತೆ, ಇದನ್ನು ಏನಾಗುತ್ತೆ ಪ್ಲಸ್ ಇದು ಮೈನಸ್, ಇದು ಕ್ಯಾನ್ಸಲ್ ಆಗುತ್ತೆ, ಉಳಿದೇನು ಇದು ಉಳಿತೇವೆ. ಸೇಮ್ ಸೈನ್ ಅದಾವ್ರಿ, ಕೂಡಿಸ್ಬೇಕ್ರಿ, ಸೇಮ್ ಅದೇ ಸೈನ್ ಇಡಬೇಕು, ಎರಡು ಮೈನಸ್ ಅದಾವ, ಮೈನಸ್ 2 times ಆಫ್ ಸೈನ್ ಎಕ್ಸ್ ಸೈನ್ y, ಸೈನ್ ಎಕ್ಸ್ ಸೈನ್ y. ನೋಡ್ರಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ 2 times, ಎರಡು ಸೈನ್. ಸೊ ಹಾಗಾಗಿ ಏನ್ ತೊಗೊಂಡಿದ್ದೀವಿ ನಾವು? ಒಂದೇ ಆಂಗಲ್ ಬೇಕು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಂದ್ರೆ ಎ ಅನ್ನು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಇದು ಬಿ ಅನ್ನು. ಸಾಲ್ವ್ ಮಾಡಿದಾಗ ನಮಗೆ ಎಕ್ಸ್ ಏನ್ ಬರ್ತದ್ರಿ? ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಬರ್ತೈತ್ರಿ. ವೈ ಏನ್ ಬರ್ತೈತ್ರಿ? ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಬರ್ತೈತ್ರಿ. ಸಾಲ್ವ್ ಮಾಡೋದು ಗೊತ್ತೈತ್ರಿ, ಕೂಡಿಸಿದ್ರಿ ಇವಾಗ ಕಡಿದು ಅವಾಗ ಏನ್ ಬರ್ತೈತ್ರಿ? ಎಕ್ಸ್ ವ್ಯಾಲ್ಯೂ ಸಿಗ್ತೈತಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2, ವೈ ವ್ಯಾಲ್ಯೂ ಸಿಗ್ತೈತ್ರಿ ಎ ಮೈನಸ್ ಬಿ ಡಿವೈಡೆಡ್ ಬೈ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ ಕಾಸ್ ಎ ಮೈನಸ್ ಕಾಸ್ ಬಿ, ಕಾಸ್ ಎ ಮೈನಸ್ ಕಾಸ್ ಬಿ ಅಂದ್ರೆ ಏನಾಯ್ತು? ಮೈನಸ್ 2 times ಆಫ್ ಸೈನ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2, ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ನೋಡ್ರಿ ಎರಡು ಕಾಸ್ ಇದ್ದು ನಡಬರ್ಕ್ ಮೈನಸ್ ಇತ್ತಂದ್ರ ಮೈನಸ್ 2 times ಆಫ್ ಎರಡು ಸೈನ್. ಸೊ ಎರಡು ಕಾಸ್ ಇದ್ದು ಪ್ಲಸ್ ನಡಬರ್ಕ್ ಪ್ಲಸ್ ಇತ್ತಂದ್ರೆ ಎರಡು ಕಾಸ್. ಸೊ ಎರಡು ಸೈನ್ ಇದ್ದು ನಡಬರ್ಕ್ ಮೈನಸ್ ಇತ್ತಂದ್ರೆ ಫಸ್ಟ್ ಕಾಸ್, ಸೆಕೆಂಡ್ ಸೈನ್. ನೆಕ್ಸ್ಟ್ ಎರಡು ಸೈನ್ ಇದ್ದು ನಡಬರ್ಕ್ ಪ್ಲಸ್ ಇತ್ತಂದ್ರೆ ಫಸ್ಟ್ ಸೈನ್ ನಂತರ ಕಾಸ್. ಸೈನ್ ಇದ್ದಾಗ ಸೈನ್ ಕಾಸ್, ಕಾಸ್ ಇದ್ದಾಗ ದಟ್ ಈಸ್ ಓನ್ಲಿ ಕಾಸ್ ಅಂಡ್ ಓನ್ಲಿ ಸೈನ್. ಸೊ ದಟ್ ಈಸ್ ಕಾಸ್ ಎ ಮೈನಸ್ ಬಿ ಏನೈತಿ? ಕಾಸ್ ಎ ಮೈನಸ್ ಕಾಸ್ ಬಿ ಅಂದ್ರೆ ಮೈನಸ್ 2 times ಆಫ್ ಸೈನ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2, ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಸೊ ದೀಸ್ ಆರ್ ದಿ ಫಾರ್ಮುಲಾ. ಮತ್ತೆ ಎಷ್ಟಾದ ನೋಡ್ರಿ? 4 ಫಾರ್ಮುಲಾಗಳಾದವ್ರಿ. ಸೊ ದಟ್ ಈಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇವು 4 ಸೇರಿದು, ಹೌದ್ರಿ? ವೆರಿ ಇಂಪಾರ್ಟೆಂಟ್. ನಾವು ಹೆಂಗ ಲಿಸ್ಟ್ ಮಾಡ್ಕೋತ ಹೋಗ್ತೀವಿ, ನೀವು ಹಂಗೆ ಬರ್ಕೋತ ಬರ್ರಿ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಕ್ಕೆ ಹೋಗೋಣ್ರಿ? ನೆಕ್ಸ್ಟ್ ವಿ ಮೂವ್ ಟು ದಟ್ ಈಸ್ ದಿ. ಸೊ ಈಗ ನಾವು ಸಮ್ ಇದ್ದದನ್ನ ಪ್ರಾಡಕ್ಟ್ ನ್ಯಾಗ ಬರ್ಬೇಕು, ಪ್ರಾಡಕ್ಟ್ ಇದ್ದದನ್ನ ಸಮ್ದಾಗ ಬರೀದ್ರಿ. ಆಲ್ರೆಡಿ ಇಲ್ಲೇ ಗೊತ್ತೈತಿ ನಮಗೆ. ಸೊ ಒಂದೊಂದ ನೋಡ್ಕೋತ ಹೋಗೋಣ್ರಿ. ಸಮ್ ಇದ್ದದನ್ನ ಪ್ರಾಡಕ್ಟ್ ನ್ಯಾಗ, ಪ್ರಾಡಕ್ಟ್ ಇದ್ದದನ್ನ ಸಮ್ದಾಗ. ಇಲ್ಲೇ ನೋಡಿ ಏನ್ ಮಾಡಿದ್ರಿ? ಸೊ ಫಸ್ಟ್ 1 and 2 ಇವು ಕೂರ್ಲಿಂದ ಹೋಗೋಣ, ಮತ್ತೆ ಯಾಕೆ ಹೇಳಿದ್ರಿ? ಹೌದು. ಸೊ ಏನ್ ಮಾಡಿದ್ರಿ? ನಮಗೆ ಏನ್ ಬೇಕೈತಿ? ಆಡಿಂಗ್ ಮಾಡಿ, ಆಡಿಂಗ್ ಸೇಮ್ ಪ್ರೊಸೆಸ್. ಅಡಿಷನ್ ಮಾಡ್ರಿ, ಏನಾಗುತ್ತೆ? ಕಾಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನಾಯ್ತು? ಸೊ ಇವೆರಡು ಕ್ಯಾನ್ಸಲ್ ಆಯ್ತು. 2 times ಆಫ್ cos x cos y, cos x cos y. ನಮ್ಮ ಪ್ರಾಡಕ್ಟ್ ನ ಇದು ಈ 2 ನಿ ಕಡೆ ತಗೊಂಡ್ಬಿಡ್ರಿ. ಇಂಪಲೈಸ್ ಏನಾಗುತ್ತೆ ನೋಡ್ರಿ? ಇಂಪಲೈಸ್ cos x cos y is equal to 1/2. ಏನಾಗುತ್ತೆ? that is cos x plus y plus cos x minus y. ಮತ್ತೊಂದು ಫಾರ್ಮುಲಾ ಬಂದ್ರಿ. ಸೊ ಪ್ರಾಡಕ್ಟ್ ಇದ್ದಾಗ, ಪ್ರಾಡಕ್ಟ್ ಎರಡು ಕಾಸ್ ಇತ್ತು ಅಂದ್ರೆ 1/2 ಎರಡು ಕಾಸ್ ನಡುವ ಪ್ಲಸ್. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ನಿಮ್ಗೆ ಏನ್ ಸಿಗ್ತೈತಿ? ಸೊ ಸಬ್ಸ್ಟ್ರಾಕ್ಷನ್ ಮಾಡ್ರಿ. ಕಾಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಕಾಸ್ ಎಕ್ಸ್ ಮೈನಸ್ ವೈ is equal to ಏನು ಕ್ಯಾನ್ಸಲ್ ಆಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಇದು ಸಬ್ಸ್ಟ್ರಾಕ್ಷನ್ ಮೈನಸ್ ಮೈನಸ್. ಸೊ ಇದು ಮೈನಸ್ ಐತೆ, ಮೈನಸ್ 2 times ಆಫ್ ಸೈನ್ ಎಕ್ಸ್ ಸೈನ್ ವೈ. ಸೊ ನಾ ಇದನ್ನ ಫಸ್ಟ್ ತಗೋತೀನಿ ಏನ್ರಿ? ಸೊ ಸೈನ್ ಎಕ್ಸ್ ಸೈನ್ ವೈ
is equal to minus 1 by 2 bracket minus 1 by 2 bracket cos x plus y minus cos x minus y. ಸೊ ಮತ್ತೊಂದು ಫಾರ್ಮುಲಾ ಬರುತ್ತೆ, ಎರಡು ಸೈನ್ ಇತ್ತು ಅವಾಗ ಏನಾಗುತ್ತೆ ಮೈನಸ್ 1 by 2 cos x plus y minus cos x minus y. cos x minus ಮತ್ತೆ ಎಷ್ಟು ಫಾರ್ಮುಲಾಗಳನ್ನು ನೋಡ್ರಿ, ಐದನೇ ಫಾರ್ಮುಲಾ ಅಂದ್ರೆ ಪ್ರಾಡಕ್ಟ್ ಇದ್ದದನ್ನ ಸಮ್ದಾಗ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು cos x cos y is equal to 1 by 2 cos x plus y plus cos x minus y. ಸೊ ಪ್ರಾಡಕ್ಟ್ ಇದ್ದದ ಸಮದಾಗ ಫಾರ್ಮುಲಾ ರೀ, ಸಮ್ ಇದ್ದದನ್ನ ಪ್ರಾಡಕ್ಟ್ ನೇ ಫಾರ್ಮುಲಾ. ಆರನೇ ದಟ್ ಈಸ್ sin x sin y is equal to minus 1 by 2. ನೋಡ್ರಿ ಎರಡು cos ಇದ್ದು 1 by 2 cos ಪ್ಲಸ್ ನಡುವ x plus y x minus y ಆಲ್ಟರ್ನೇಟಿವ್. ಸೊ ಎರಡು sin ಇದ್ದು minus 1 by 2 ಏನ್ರಿ ಎರಡು cos minus cos x plus y minus cos x minus y. So this is the 6 ಆಗುತ್ತೆ. ಇನ್ನು ಎರಡು ಫಾರ್ಮುಲಾಗಳು ಬರ್ತಾವ್ರಿ, ಇನ್ನು ಎರಡು ಫಾರ್ಮುಲಾಗಳು ಬರ್ತಾವೆ. ಸೊ ಅವೆರಡು ನೋಡೋದ್ರಿ, ಅವೆರಡು ನೋಡಿದೇವೆ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫಾರ್ಮುಲಾಗಳನ್ನ ನಾವು ಲಿಸ್ಟ್ ಮಾಡಿದ್ದೇವೆ 7. ಸೊ ದಟ್ ಈಸ್ ನೆಕ್ಸ್ಟ್ sin x plus y is equal to sin x cos y plus cos x sin y. ಆಯ್ತು. ನೆಕ್ಸ್ಟ್ sin x minus y ಏನ್ರಿ sin x cos y minus cos x sin y. ಈಗ ಏನ್ ಮಾಡ್ಬೇಕ್ರಿ, ಇದನ್ನ ಕೂಡಿಸ್ಬೇಕ್ರಿ. ಫಸ್ಟ್ ಅಡಿಷನ್ ಮಾಡಿ ಆಡಿಂಗ್ 1 ಅಂತೀನ್ರಿ, ಇದಕ್ಕ 2 ಅಂತೀನ್ರಿ. 1 ಮತ್ತು 2 ನ ಕೂಡಿಸ್. ಇವಾಗ ಫಾರ್ಮುಲಾ ಅಲ್ಲಿ ಮಾಡಿಫಿಕೇಶನ್ ಮಾಡಕತ್ತೇವೆ ಅಷ್ಟೇ, ಏನಿಲ್ಲ. ಈ ಕಂಪೌಂಡ್ ಆಂಗಲ್ ಫಾರ್ಮುಲಾ ಗೊತ್ತಿಲ್ಲ, ಸಮ್ ಆಫ್ 2 ಆಂಗಲ್ ಡಿಫರೆನ್ಸ್ ಆಫ್ 2 ಆಂಗಲ್ ಗೊತ್ತಿತ್ತಂದ್ರೆ ಹುಡುಕಾದ ಎಲ್ಲಾ ಫಾರ್ಮುಲಾ ಅದ್ರಾಗ ಒಂದ್ ಸ್ವಲ್ಪ ಅಲ್ಟರೇಷನ್, ಕೂಡಿಸೋದು ಕಳೆಯೋದು, ಸ್ವಲ್ಪ ಅಲ್ಟರೇಷನ್ ಮಾಡಿಬಿಟ್ಟೆ ಅಂದ್ರೆ ಮುಗಿದು ವಿ ಆರ್ ಗೆಟಿಂಗ್ ಅವರ್ ಸೊಲ್ಯೂಷನ್. ಆಡಿಂಗ್ 1 and 2 adding 1 and 2 1 ಮತ್ತು 2 ನ ಕೂಡಿಸಿ ಏನಾಗುತ್ತೆ ಯಾವಾಗ sin x plus y plus sin x minus y ಏನಾಗುತ್ತೆ, ಇದು ಹೋಗುತ್ತೆ ಅವಾಗ ಏನಾಗುತ್ತೆ that is equal to sin x cos y. That is 2 times of sin x cos y. ನನಗೆ ಏನಿದೆ ಪ್ರಾಡಕ್ಟ್ ಇದ್ದದನ್ನ ಸಮ d2 equal to ಮತ್ತು ಏನಾಯ್ತು sin x cos y ಅಂದ್ರೆ 1 by 2. So that is sin x plus y plus sin x minus y. ಆಯ್ತ್ರಿ. ಸೊ ನೆಕ್ಸ್ಟ್ ಏನ್ ಮಾಡೋದ್ರಿ, ಕಳೀರಿ, ಸಬ್ಸ್ಟ್ರಾಕ್ಟಿಂಗ್ 1 and 2 ಕಳೀರಿ sin x plus y into sin x plus y minus sin x minus y. ಕಳೆದ್ರಿಂದ ಮೈನಸ್ ಇದ್ದೇನಾಗುತ್ತೆ ಪ್ಲಸ್, ಇದು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 2 times of cos x sin y. ಸೊ ನನಗೆ ಪ್ರಾಡಕ್ಟ್ ಇದ್ದು ಸಮದಾಗ ಬೇಕು, ಈ 2 ನಿಕಟ ಪ್ರಾಡಕ್ಟ್ ಸಿಗ್ಬೇಕು. ದಟ್ ಈಸ್ ದಿ
cos x sin y is equal to 1 by 2 ಏನಾಗುತ್ತೆ sin x plus y minus sin x minus y. So these are the two formulas. Next, seventh one ಏನ್ರಿ sin x cos y ಇತ್ತಂದ್ರೆ ಫಸ್ಟ್ sin ಆಮೇಲೆ cos ಇತ್ತಂದ್ರೆ 1 by 2. So sin x plus y plus ಫಸ್ಟ್ sin ಇತ್ತಂದ್ರೆ ಪ್ಲಸ್, ಸೆಕೆಂಡ್ sin ಇತ್ತಂದ್ರೆ ಮೈನಸ್. So that is sin x minus y. 8th one, integrate. That is sin x, cos first is cos x sin y ಇತ್ತು ಅಂದ್ರೆ ಏನಾಗುತ್ತೆ 1 by 2 sin x plus y minus sin x minus y. So it's the problem. ಇಷ್ಟು ಪ್ರಾಪರ್ಟಿ ಮುಗಿದೋರಿ. ಸೊ ಇದ್ರ ಮೇಲೆ ಇನ್ನೇನು ಮಾಡ್ಬೇಕ್ರಿ ಅಂದ್ರೆ ಫಾರ್ಮುಲಾ. ಸೊ ಇಷ್ಟು ಫಾರ್ಮುಲಾ ಲಿಸ್ಟ್ ಮಾಡಿದೇವ್ರಿ ನಾವು. ಸೊ ವಿ ಹ್ಯಾವ್ ಲಿಸ್ಟೆಡ್ ಆಲ್ ದಿ ಫಾರ್ಮುಲಾಸ್. ಸೊ ನಾವು ಇವು 8 ಫಾರ್ಮುಲಾ ಮಾತ್ರ ನಾನು ನಿನ್ನೆ ಬರೆಸಿದಂಥ ಫಾರ್ಮುಲಾಗಳು ಇಷ್ಟು ಒಂದ ಕಡೆ ಇರ್ಬೇಕ್ರಿ. ಸೊ ಬೆಟರ್ ಇಫ್ ಐ ರಿಟರ್ನ್ ಆಲ್ ಟುಗೆದರ್ ಯು ಕ್ಯಾನ್ ಗೆಟ್ ಈಸಿಲಿ. ಸೊ ಇಷ್ಟು ಒಂದು ಕಡೆ ಬರೆದು ಬಿಡೋದು. ಸೊ ಇವು 8 ಅದಾವ್ರಿ, ಈಗ ಆಲ್ರೆಡಿ ಲಿಸ್ಟ್ ಮಾಡೇವ್ರಿ. ಇನ್ನು ಸೊ ನಮಗೆ ಏನೇನು ಗೊತ್ತದವಲ್ರಿ ಎಲ್ಲ ಒಂದೊಂದು ಕಡೆ ಬರೆದ್ಬಿಡ್ತೀನಿ, ಒಂದ ಕಡೆ ಲಿಸ್ಟ್ ಮಾಡ್ತೀನಿ. sin x plus y. ಸೊ ನಾ ಹೆಂಗೆ ಬರೀತೀನಿ ಹಂಗ ಒಂದ ಕಡೆ ಇರಲ್ರಿ ಎಲ್ಲ ಲಿಸ್ಟ್. sin x plus y, sin x minus y, next cos so sin x plus y, sin x minus y ಆಯ್ತು. ನೆಕ್ಸ್ಟ್ cos x plus y ಅಂದ್ರೆ ಏನು cos x cos y. ಸೊ ಇದು 1 2 3. ಸೊ minus sin x sin y. Next, fourth one, cos x cos x minus y, cos x minus y, cos x cos y plus sin x sin y. ಆಯ್ತು. ಸೊ ಇವು ನಾಲ್ಕರಿಂದ ನಾವು ಏನೇನು ಡೈರೈವ್ ಮಾಡಿದ್ವಿ? ಫಸ್ಟ್ sin 2x, say fifth one, sin 2x. 2x ಅಂದ್ರೆ ಏನು? 2 sin x into cos x. ಹೌದ್ರಿ? ಇದನ್ನ tan ವ್ಯಾಲ್ಯೂ ಬರ್ತದೆ. ಸೊ ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್ in terms of tan. 2 tan x divided by 1 plus tan square x. Tan square x. Next, sixth one, that is cos 2x. Cos 2x ಅಂದ್ರೆ ಏನು? So cos 2x ಅಂದ್ರೆ cos square x minus sin square x. ಇದು ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು? 1 minus sin square ಫಾರ್ಮುಲಾ 1 minus 2 sin square x. ನೆಕ್ಸ್ಟ್ ಇದನ್ನ ಏನ್ ಮಾಡಿದೇವೆ? So that is equal to 2 cos square x minus 1 modification or tan ಬೇಕಾಗಿತ್ತು ಅಂದ್ರೆ 1 minus tan square x divided by 1 plus tan square x. 1 plus tan square x. ಇವು ಮೂರು ಫಾರ್ಮುಲಾ ಗೊತ್ತಿದೆ. 6. ನೆಕ್ಸ್ಟ್ 7 tan 2x. tan 2x ಅಂದ್ರೆ ಏನು? 2 tan x divided by so 1 minus tan square x. Next, 8th one, sin 3x. Sin 3x is equal to sin
sin 3x is equal to 3 sin x minus 4 sin cube x. 4 sin ಇದನ್ನ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ನಮಗೆ sin cube x ಬೇಕಾಗಿತ್ತು ಅಂದ್ರೆ 9 sin cube x is equal to 1 by 4 3 sin x minus sin 3x 9th. So next 10th cos 3x is equal to 4 cos cube x minus 3 cos x ನಮಗೆ cos cube x ಬೇಕಾಗಿದೆ 11th cos cube x is equal to 1 by 4 ಏನಾಗುತ್ತೆ cos 3x minus ಈ ಕಡೆ ಬಂದ್ರೆ plus 3 cos x. 12th ಏನಾಯ್ತು ನೆಕ್ಸ್ಟ್ ಈಗ tan 3x ಅಂದ್ರೆ ಏನ್ರಿ ಸೊ tan 3x is equal to 3 tan x minus tan cube x divided by 1 minus 3 tan square x. 12 ಆದ್ರೆ ಇವು 12 ಫಾರ್ಮುಲಾ ರೀ. ಇಲ್ಲಿ 13 14 15 16 17 18 19 20 ಫಾರ್ಮುಲಾ. ಇವು 20 ಫಾರ್ಮುಲಾ ನೀವು ಬ್ಯಾಟ್ ಆಗಿರ್ಬೇಕ್ರಿ. 20 ಫಾರ್ಮುಲಾಗಳ ಬ್ಯಾಟ್. ಸೊ ಇದ್ರೊಳಗ ಮಾಡಿಫಿಕೇಶನ್ ಮಾಡಿ ಪ್ರಾಬ್ಲಮ್ಸ್ ಬರ್ತಾವ್ರಿ. ಸಪೋಸ್ ನಿಮ್ಗೆ ಸೈನ್ಸ್ ಸ್ಕ್ವೇರ್ 20 ಇವ್ರನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಸೊ ದಿಸ್ 20 ಶುಡ್ ಬಿ ಪರ್ಫೆಕ್ಟ್. ಇವು 20 ಮೇಲೆ ಈಗ ನೆಕ್ಸ್ಟ್ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡೋದಾದ್ರೆ ಓಪನ್ ಮಾಡೋಣ. So this completes all the formulas. Next we move to that is the exercise number. Next exercise. This complete.